ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡೋಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ. ಸರ್, ನಮಗೊಂದು ಸಿಲ್ವರ್ ಬಣ್ಣದ್ದು ಮಾರುತಿ ಸುಜುಕಿ ಸ್ವಿಫ್ಟು ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ, ಸೇಲ್ಗಿದೆ ಅಂತ. ಎಲ್ ಎಕ್ಸ್ ವೇರಿಯಂಟ ವಿ ಎಕ್ಸ್ ವೇರಿಯಂಟ ಇದು? ಅದು ವಿ ಎಕ್ಸ್ ಐ ಸರ್. ವಿ ಎಕ್ಸ್ ವೇರಿಯಂಟ್ ಐತ್ರಾ? ಹೌದು ಸರ್. ಓಕೆ ಸರ್, ಏನೈತ್ರಿ ಮಾಡಲು? ಮಾಡಲ್ ಆರ್ ಸರ್. 2006 ಮಾಡಲ್ ಐತ್ರಾ? ಹೌದು ಸರ್, ಹೌದು. ಓಕೆ. ಓನರ್ ಎಷ್ಟಿಗಿದ್ರೆ ವೆಹಿಕಲ್ಗೆ? 2. 6 ಮಾಡಲ್ ಇದ್ದರೂ ಕೂಡ ತಾವು ಸೆಕೆಂಡ್ ಓನರ್ ಇರೋದು? ಹೌದೌದು, ಒರಿಜಿನಲ್ ಸೆಕೆಂಡ್ ಓನರ್ ಇದೆ. ಹಾಂ ಹಾಂ. ಗಾಡಿ ತೊಗೋರು ತರ್ಡ್ ಓನರ್ ಆಗ್ತಾರೆ? ಹೌದೌದು ಸರ್, ತಾವು ವಿ ಎಕ್ಸ್ ವೇರಿಯಂಟ್ ಹೇಳಕತ್ತೀರ ಅಂದರೆ ಹಿಂದ್ಗಡೆ ಲೋಗೋ ಏನೈತ್ರಿ, ಅದು ಎಲ್ ಎಕ್ಸ್ ಐತ್ರಾ? ಹೌದೌದೌದು, ಅದು ಲೋಗೋ ಸ್ವಲ್ಪ ಇದಾಗಿದೆ, ವಿ ಇದ್ದಲ್ಲಿ ಎಲ್ ಆಗಿದೆ ಅದು. ಹೌದಾ? ಆರ್ ಸಿ ಅಲ್ಲಿ ವಿ ಎಕ್ಸ್ ಐ ಒರಿಜಿನಲ್. ಓಕೆ ಸರ್, ಓಕೆ. ತಾವು ಸೆಕೆಂಡ್ ಓನರ್ ಆಗಿದ್ದೀರಾ, ಗಾಡಿ ತೊಗೊಳೋರು ತರ್ಡ್ ಓನರ್ ಆಗ್ತಾರೆ ಅಂದರೆ? ಎಸ್, ಹೌದು ಹೌದು. ರನ್ನಿಂಗ್ ಎಷ್ಟು ಆಗೈತ್ರಿ ಸರ್ ತಮ್ಮದು ಗಾಡಿ ಓಡಿರೋದು ಕಿಲೋಮೀಟ್ರು? 1,00,000 ಚಿಲ್ಲರೆ ಓಡಿದೆ ಸರ್. ಓಕೆ. ಮೀಟ್ರ್ ಚಲ್ತಿನೇ ಐತ್ರಿ ಇನ್ನೂವರೆಗೂ? ಹೌದು, ಚಲ್ತಿಲ್ಲ. ಟೈರ್ ಕಂಡೀಷನ್ಸ್ ಎಲ್ಲ ಸರ್, ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೇಪ್ನಿ ಏನು 5 ಟೈರ್ ಐತಲ್ಲ ರೀ, ಎಷ್ಟು ಐತ್ರಿ ಸರ್ ಪರ್ಸೆಂಟೇಜು? ಟೈರ್ ನಿಮಗೆ ಒಂದು 50 ಅಲ್ಲ, ಒಂದು 60 ಮೇಲೆ ಇದೆ. 60 ಮೇಲೆ ಇದೆ. 60% ತನಕ ಐತ್ರಿ ಟೈರು? ಹಾಂ, ಹೌದೌದು. ಸ್ಟೇಪ್ನಿ ಕೂಡ ಇದೆಯಾ? ಸ್ಟೆಪ್ನಿ ಕೂಡ ಇದೆ, ಅಷ್ಟೇ ಇದೆ. ಓಕೆ ಸರ್. ಗಾಡಿ ಇಂಜನ್ ಕಂಡೀಷನ್ ಆಗಿರ್ಬೋದು ರೀ, ಗಾಡಿ ಬಾಡಿ ಏನಪ್ಪಲ್ಲ ಅದು ಕೂಡ ಯಾವ ಥರ ಇಟ್ಕೊಂಡಿರತ್ತೆ ಅವು ಕಂಡೀಷನ್ನು? ಗಾಡಿ ಸೂಪರ್ ಇದೆ. ಬಾಡಿ ಲೈನಪ್ ಆಗಲಿ, ಎಂಜಿನ್ ಆಗಲಿ ಎಲ್ಲ ಭಾಳ ಚೆನ್ನಾಗಿದೆ. ಹಾಂ ಹಾಂ. ಒಂದು ಸಣ್ಣ ಪುಟ್ಟ ಸ್ಕ್ರ್ಯಾಚ್ ಇರ್ತದಲ್ಲ ಹಳೆ ಗಾಡಿ ಎಲ್ಲ. ಹೌದು ಹೌದು. ಆದರೆ ಮೇಜರಾಗಿ ಏನಿಲ್ಲ, ಎಕ್ಸ್ಟೆಂಟ್ ಆಗೋದು, ರೀಪೇಂಟು, ಜಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ ಇದ್ದರೆ ಏನಿಲ್ಲ ಪ್ರಾಬ್ಲಮ್? ಏನಿಲ್ಲ. ನಿಮ್ಮ ಕೈಯಾಗ ಮಾತ್ರ ಸಂಪೂರ್ಣವಾಗಿ ಶುದ್ಧ ಕ್ಲಿಯರ್ ಐತ್ರಿ ವೆಹಿಕಲ್? ಹೌದು 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 ಹೌದು. ಸರ್, ಈ ಗಾಡಿ ಓಲ್ಡ್ ಮಾಡಲ್ ಇದ್ದರೂ ಕೂಡ ವಿ ಎಕ್ಸ್ ವೇರಿಯಂಟ್ ಅಂತ ಹೇಳ್ತಾ ಇದ್ದಾರಲ್ಲ, ಈ ಗಾಡಿ ಒಳಗೆ ಇಂಟೀರಿಯರಲ್ಲಿ ಏನೇನು ಸಿಗ್ತೈತೆ ರೀ ಫೀಚರ್ಸು? ಇಂಟೀರಿಯರ್ ನಿಮಗೆ ಎ ಸಿ ಸಿಗ್ತದೆ, ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋ ಫ್ರಂಟ್ 2 ಇದೆ, ಓಕೆ. ಮತ್ತೆ ಇದಿದೆ ಎಂತಪ್ಪ, ಮ್ಯೂಸಿಕ್ ಸಿಸ್ಟಮ್ ಇದೆ, ಮತ್ತೆ ಒಂದು ಸೆಂಟ್ರಲ್ ಲಾಕ್ ಇದೆ. ಸೆಂಟ್ರಲ್ ಲಾಕ್ ಕೂಡ ಇದೆಯಾ? ಹೌದು. ಓಕೆ. ಇದು ಎಲ್ಲ ಕೂಡ ಪ್ರೆಸೆಂಟ್ ವರ್ಕಲ್ಲೇ ಇರುವಂಥದ್ದು ಸರ್? ವರ್ಕಿಂಗ್ ಅಲ್ಲಿ. ನಿಮ್ಮ ಕಾರ್ ಗಾಡಿ ತೊಗೊಳೋರಿಗೆ ಏನೋ ಒಂದು ರೂಪಾಯಿದಷ್ಟು ಕೆಲಸ ಮಾಡೋದೇನು ಅವ್ರ ಅವಶ್ಯಕತೆ ಇಲ್ಲ. ಕಸ್ಟಮರು ಆರಾಮಾಗಿ ತೊಗೊಂಡ್ಬಿಟ್ಟು ಫ್ಯಾಮಿಲಿ ಯೂಸ್ಗೆ ಯೂಸ್ ಮಾಡ್ಬೇಕು ಅನ್ನೋರಿಗೆ ಈ ಗಾಡಿ ತೊಗೋಬೋದು. ಅಷ್ಟಂದ್ರೆ ಕಂಡೀಷನ್ ಐತಲ್ಲ ರೀ? ಹೌದು ಹೌದು. ಸರ್, ಏನು ಕೊಡ್ತೈತೆ ರೀ ಮೈಲೇಜು? ಮೈಲೇಜ್ ಪೆಟ್ರೋಲ್ ಆದ ಕಾರಣ 15. 15 ತನಕ ಬರ್ತೈತೆ ಆರಾಮಾಗಿ? ಹೌದು. ಓಕೆ ಸರ್. ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಸರ್, ಎಫ್ ಸಿ ಇನ್ಸೂರೆನ್ಸ್ ಕೂಡ ತಾವು ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ ಗಾಡಿಗೆ? ಈ ವರ್ಷ ಡಿಸೆಂಬರ್ ತನಕ ಇದೆ ಎಫ್ ಸಿ. ಓಕೆ. ಇನ್ಸೂರೆನ್ಸು ಒಂದು 7-8 ತಿಂಗಳು ಇರಬೇಕು. 7ರಿಂದ 8 ತಿಂಗಳ ತನಕ ಇನ್ಶೂರೆನ್ಸ್ ಕೂಡ ಸಿಗ್ತೈತೆ ರೀ. ಎಫ್ ಸಿ ಬಂದುಬಿಟ್ಟು 2026 ಡಿಸೆಂಬರ್ ತನಕ ಕೂಡ ರನ್ನಿಂಗೇ ಐತೆ ರೀ? ಹೌದು ಹೌದು. ಓಕೆ ಸರ್. ಸರ್, ಏನೋ ಡೈರೆಕ್ಟ್ ರೇಟ್ ವಿಷಯ ಬಂದಾಗ ತಾವು ಏನು ಕೋಟ್ ಮಾಡ್ತೀರಾ ತಮ್ಮ ವೆಹಿಕಲ್ಗೆ ಪ್ರೈಜು? ನಾನು 1,65,000 ಕೋಟ್ ಮಾಡ್ತಾ ಇದ್ದೇನೆ. 1,65,000 ತಾವು ಕೋಟಿಂಗ್ ಮಾಡ್ತಾ ಇದ್ದೀರಾ? ಹೌದು. ಮಾಡಲ್ಲು 2006 ಐತ್ರಿ, ವಿ ಎಕ್ಸ್ ಐ ವೇರಿಯಂಟು. ತಾವು ಆಲ್ರೆಡಿ ಓನರ್ ಸೆಕೆಂಡ್ ಆಗಿದ್ದೀರಾ. ಗಾಡಿ ಯಾರು ತೊಗೊಂತಾರ ಅವರು 3ನೇ ಓನರ್ ಆಗ್ತಾರೆ ರೀ. ತಾವು ಹೇಳಕತ್ತಿದ ರೇಟು 1,65,000. ಓಕೆ. ಇದ್ರಾಗ ನಮ್ಮ ಕಡೆಯಿಂದ ಬಂದವರಿಗೆ ಸರ್ ಏನು ಮಾಡಿಕೊಡ್ತೀರಾ ನಿಗೇಶ್ ಬಿಲ್ಲು? ನಿಮ್ಮ ಕಡೆಯಿಂದ ಬಂದವರಿಗೆ 1,01,500. 1,50,000 ತಾವು ಗಾಡಿ ಕೊಡೋಕೆ ನಡೀತೀರಾ? ಕೊಡುವ. ಓಕೆ ಸರ್. ಫೈನಲ್ ರೇಟ್ ಆಗುತ್ತಾ? ಏನು ಹತ್ತಿರ ಬಂದರೆ ಇದರಲ್ಲೂ ಕೂಡ ಕಡಿಮೆ ಮಾಡ್ತಾರೆ? ಯಾಕಂದರೆ ಸರ್, ಓಲ್ಡ್ ಮಾಡಲ್ ಇದೆ, ಸ್ವಲ್ಪ ರೇಟ್ ಜಾಸ್ತಿ ಆಯಿತು ಅಂತ ಅನ್ಕೋತೀನಿ. ಹತ್ತಿರ ಬಂದಾಗ ಇನ್ನೂ ಸ್ವಲ್ಪ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಆಯ್ತು. ಗಾಡಿ ಇರುವಂಥ ಲೊಕೇಶನ್ನು? ಪುತ್ತೂರಿಂದ ಒಂದು 10 ಕಿಲೋಮೀಟರ್ ದೂರ. ಓಕೆ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಹೌದು. ಓಕೆ. ಅಪ್ಡೇಟ್ ಮಾಡಿರ್ತೀವಿ. ಆದಷ್ಟು ನಮ್ಮ ಕಡೆಯಿಂದ ಬಂದವರಿಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಆಯ್ತು. ಥ್ಯಾಂಕ್ ಯು ಸರ್.